ಇವತ್ತು ಶಿವಮೊಗ್ಗ ದುಗ್ಗಮ್ಮ ಜಾತ್ರೆಗೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಮನೆಯವರು ಮತ್ತು ನನ್ನಿಬ್ಬರು ಮಕ್ಕಳು. ನಿತ್ಯ ಹಾಯ್ ಬಲ್ ಮರಿ. ಎಲ್ಲಿಗೆ ಹೋಗ್ತಿರೋದು? ಜಜ್ಜಿಗೆ. ನಮಸ್ಕಾರ ಸ್ನೇಹಿತರೆ, ಆಯಿತು ದುಗ್ಗಮ್ಮನ ಜಾತ್ರೆ ಹೋಗ್ತಿದ್ದೀವಿ ಶಿವಮೊಗ್ಗ. ನೋಡೋಣ, ಶಿವಮೊಗ್ಗ ಹೋದ್ಮೇಲೆ ಇನ್ನೂ ಸ್ವಲ್ಪ ನಿಮಗೆ ಜಾತ್ರೆ ಯಾವ ಥರ ನಡೀತಿದೆ ಅಂತ ಹೇಳ್ತೀವಿ. ನಮ್ಮ ಮನೆಯವರ ಏನಾಗಬೇಕು ನಿಮಗೆ? ಅವರು ನಮ್ಮ ಅಕ್ಕ, ನಮ್ಮ ಅತ್ತೆ ಇದ್ದಾರಲ್ಲ, ಅತ್ತೆಯವರ ಅಕ್ಕ ಇದ್ದಾರೆ. ಅಕ್ಕ ಮಾವ ಫೋನ್ ಮಾಡಿದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಂಗಾಗಿ ಹೋಗೋ ಐಡಿಯಾಸ್ ಇರಲಿಲ್ಲ, ಪಾಪ ಫೋರ್ಸ್ ಮಾಡಿದ್ದಾರೆ ಅಂತೇಳಿ ಹೋಗ್ತಾ ಇದ್ದೀವಿ. ನೋಡೋಣ ಅಲ್ಲಿ ಹೇಗಿರುತ್ತೆ. ನಾನು ಇದೇ ಫಸ್ಟ್ ಹೋಗ್ತಾ ಇರೋದು ದುಗ್ಗಮ್ಮ ಜಾತ್ರೆಗೆ. ಅಲ್ಲಿ ಹೇಗಿರುತ್ತೆ ಏನು ಅಂತೇಳಿ ನಾನು ನಿಮಗೂ ತೋರಿಸ್ತೀನಿ. ಆದಷ್ಟು ಅಪ್ಡೇಟ್ ಕೊಡ್ತೀನಿ, ವೀಡಿಯೋಸ್ ಮಾಡ್ಕೊಳ್ತೀನಿ. ಒಂದು ವಾರದ ಕೆಳಗಡೆ ಒಂದ್ಸರಿ ಫೋನ್ ಮಾಡಿದ್ರು ಹಬ್ಬಕ್ಕೆ ಬರಿ ಅಂತಂದು. ಹಂಗಾಗಿ ನಾವು ಮನ್ಸು ಮಾಡಿರಲಿಲ್ಲ. ಬಟ್ ಮತ್ತೆ ಇವತ್ತು ಮಧ್ಯಾಹ್ನ ಮತ್ತೆ ಫೋನ್ ಮಾಡಿದರು 1 ಗಂಟೆ ಹಂಗೆ. ಹಂಗಾಗಿ ಈಗ 6 ಗಂಟೆ ಆಗಿದೆ, ಹೊರಟಿದ್ದೀವಿ ಹಬ್ಬಕ್ಕೆ. ನೋಡೋಣ ಯಾವ ಥರ ಇದೆ ಜಾತ್ರೆ ತಂದು ಅಲ್ಲಿ ಹೋದ್ಮೇಲೆ ವಿಡಿಯೋ ಮಾಡಿ ಹಾಕ್ತೀವಿ. ಗಾಡಿ ಹತ್ತಿದ ತಕ್ಷಣ ನಿದ್ದೆ ಬಂದ್ಬಿಡುತ್ತೆ ಇವಳಿಗೆ. ಹೇಗಿದೆ ಕಾಪಾಡಿತ್ತು ಜಾತ್ರೆಯಲ್ಲಿ ಏನು ಕೊಡಿಸ್ಬೇಕು ನಿಂಗೆ? ಬಾಯಲ್ಲಿ ಹೇಳಿ ಏನು ಬೇಕು ಅಂತ. ಬಾ ಬೇಗ ಎದ್ದು ಬಾ. ಮತ್ತೆ ಬಬ್ಬಲ್ ಮತ್ತೆ ಬೋಲ್ ಮತ್ತೆ ಮೊಬೈಲ್ ತೊಡಸ್. ಅವರಿದು ಆನ್ವೇರಿ. ನಾವು ಕಾಂತಾರ ಮೂವಿ ಇಲ್ಲೇ ಎಲ್ಲ ಬಂದಿದ್ದು ನೋಡೋಕ್ಕೆ. ಶಿವಮೊಗ್ಗ ಎಂಟ್ರೆನ್ಸ್ ಅಲ್ಲಿ ಇದೀವಿ ಇವಾಗ. ವಿದ್ಯಾನಗರ ಅಲ್ಲಿ ಈಗ ಜಸ್ಟ್ ಶಿವಮೊಗ್ಗಕ್ಕೆ ಬಂದಿದ್ದೀವಿ. ನೋಡಬೇಕು ಇವಾಗ ಅಲ್ಲಿ ಮನೆಗೆ ಹೋದ್ಮೇಲೆ ಮತ್ತೆ ವಿಡಿಯೋಸ್ ಮಾಡ್ಕೊತೀವಿ. ಜಸ್ಟ್ ಬಂದಿದ್ವಿ ಎಲ್ಲ, ಅತ್ತೆ ಮತ್ತು ಅತ್ತೆ ಮಕ್ಕಳು ಮತ್ತು ನಮ್ಮ ಆಂಟಿ ಎಲ್ಲ ಇದ್ದಾರೆ. ಎಲ್ಲ ಅಲ್ಲೇ ಒಂದಿನ ಮುಂಚೆನೇ ಹೋಗಿದ್ರು ಅವರು. ಎಲ್ಲರೂ ಸಿಕ್ಕರು ನಂಗೆ ಅಲ್ಲೇ. ಹಾಗೆಯೇ ಅಲ್ಲೊಂದು ಚಿಕ್ಕದಾಗ ಒಂದು ವೀಡಿಯೋಸ್ ಮಾಡಿಕೊಂಡೆ. ಎಲ್ಲರೂ ಮಾತಾಡ್ಕೊತ ಕೂತ್ಕೊಂಡಿದ್ವಿ ನಾವು. ಫುಲ್ಲಲ್ಲೆಲ್ಲ ಶಾಮಿಯಾನ ಹಾಕಿ ಎಲ್ಲ ಬಿಲ್ಡಿಂಗ್ ಮೇಲೆ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ರು ನೋಡಿ. ಎಲ್ಲ ನಾನ್ ವೆಜ್ ಅಲ್ವಾ, ಎಲ್ಲ ರೆಡಿ ಮಾಡಿದ್ರು. ಮತ್ತು ಅಲ್ಲಿ ಮೇಲೆ RCC ಮೇಲೆಲ್ಲ ಊಟಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ರು. ಹಾಗೆ ನಾವು ಊಟ ಮಾಡ್ಕೊಂಡು ಬಂದ್ವಿ.